ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ನಮ್ಮ ಕರ್ನಾಟಕ. ಇದೀಗ ನಮ್ಮ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ. ಇನ್ನೂ ನಿಂತಿಲ್ಲ ನಕ್ಸಲ್ ಶರಣಾಗತಿ ಕಾರ್ಯ. ಇನ್ನೂ ಕೂಡ ನಿಂತಿಲ್ಲ ನಕ್ಸಲ್ ಶರಣಾಗತಿ ಕಾರ್ಯ. ರವೀಂದ್ರ ಶರಣಾಗತಿ ನಂತರ ಮತ್ತೊಬ್ಬರ ಶರಣಾಗತಿಯಾಗಿದೆ. ಇದೀಗ ಶರಣಾಗತಿಯಾಗಲಿದ್ದಾರೆ ವಿಕ್ರಮ್ ಗೌಡ ಟೀಮ್ನ ಮತ್ತೊಬ್ಬ ಸದಸ್ಯ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಕ್ಸಲ್ ಮುಕ್ತ ರಾಜ್ಯವಾಗ್ತಾ ಇದೆ ನಮ್ಮ ಕರ್ನಾಟಕ. ಕಳೆದ 1.5 ದಶಕದಿಂದ ಭೂಗತವಾಗಿದ್ದ ನಕ್ಸಲ್ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದ ಶೃಂಗೇರಿ ತಾಲೂಕಿನ ಕೋಟೆಹೊಂಡ ಗ್ರಾಮದ ರವೀಂದ್ರ ಅವರು ನಿನ್ನೆಯಷ್ಟೇ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ನಿನ್ನೆ ಮಧ್ಯಾಹ್ನ ನಾಗರಿಕ ಶಾಂತಿಗಾಗಿ ವೇದಿಕೆ ಸದಸ್ಯರ ಜೊತೆ ಆಗಮಿಸಿದ್ರು ರವೀಂದ್ರ ಅವರು. ಇದೀಗ ನಕ್ಸಲ್ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿ ಜಿಲ್ಲಾ ಅಧ್ಯಕ್ಷೆಯೂ ಆಗಿರುವಂತಹ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್, ಶರಣಾಗತಿ ಸಮಿತಿ ಸದಸ್ಯೆ ಕೆಪಿ ಶ್ರೀಪಾಲ್, ನೂರ್ ಶ್ರೀಧರ್ ಸೇರಿದಂತೆ ಇತರರ ಮುಂದೆ ನಿನ್ನೆಯಷ್ಟೇ ಶ್ರೀಧರ್ ಅವರು ಇದೀಗ ಶರಣಾಗಿದ್ದಾರೆ. ಅವರ ಬೆನ್ನಲ್ಲೇ ಮತ್ತೊಬ್ಬರು ಶರಣಾಗ್ತಾ ಇದ್ದಾರೆ. ನಕ್ಸಲ್ ಪಟ್ಟಿಯಲ್ಲಿ ಉಳಿದಿದ್ದ ಏಕೈಕ ನಕ್ಸಲ್ 6 ನಕ್ಸಲರ ಶರಣಾಗತಿ ನಂತರ ಲಕ್ಷ್ಮೀ ಪೂಜಾರಿ ಒಬ್ಬರೇ ಉಳಿದಿದ್ರು. ಇಂದು ಅವರು ಕೂಡ ಶರಣಾಗತಿಯಾಗಲು ರೆಡಿಯಾಗಿದ್ದಾರೆ ನಕ್ಸಲ್ ಮಹಿಳೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಕ್ರಮ್ ಗೌಡ ಟೀಮ್ನಲ್ಲಿದ್ದ ನಕ್ಸಲ್ ಮಹಿಳೆ ಲಕ್ಷ್ಮಿ ಇವತ್ತು ಶರಣಾಗ್ತಾ ಇದ್ದಾರೆ. ಉಡುಪಿಯ ಕುಂದಾಪುರದ ಮಚ್ಚಟ್ಟು 90 ಗ್ರಾಮದ ಲಕ್ಷ್ಮಿ ಕೂಡ ಆಗಿದ್ದಾರೆ. ಅನೇಕ ವರ್ಷಗಳಿಂದ ಭೂಗತವಾಗಿದ್ದ ನಕ್ಸಲ್ ಲಕ್ಷ್ಮೀ ಪೂಜಾರಿ ಚಿಕ್ಕಮಗಳೂರು, ಉಡುಪಿಯಲ್ಲಿ ಶರಣಾಗಲಿದ್ದಾರೆ ಲಕ್ಷ್ಮೀ ಪೂಜಾರಿಯವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ನಕ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಗೌಡ ಅವರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಎನ್ಕೌಂಟರ್ ನಂತರ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನ ನೀಡಿದ್ರು. ಆದಷ್ಟು ಬೇಗ ನೀವು ಮುಖ್ಯವಾಹಿನಿಗೆ ಬರಬೇಕು ಎಂದು ನಕ್ಸಲರಿಗೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ 6 ಜನ ನಕ್ಸಲರು ಶರಣಾಗಿದ್ರು. ಸಿಎಂ ಸಿದ್ದರಾಮಯ್ಯನವರ ಜೊತೆ ಮುಂದೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಈಗಾಗಲೇ 6 ಜನ ನಕ್ಸಲರು ಶರಣಾಗಿದ್ರು. ಆ 6 ಜನ ನಕ್ಸಲರು ಶರಣಾದ ನಂತರ ಇದೀಗ ನಿನ್ನೆಯಷ್ಟೇ ಒಬ್ಬ ನಕ್ಸಲರು ಕೂಡ ಶರಣಾಗಿದ್ದಾರೆ. ಅದರ ಬೆನ್ನಲ್ಲೇ